ಅಷ್ಟಕ್ಕೂ ಏನ್ ನಡೀತು ನಿಂಗೆ ಗೊತ್ತಾ? ಅವನಿಗೆ ಬರ್ತಾ ಬರ್ತಾ ತಲೆ ಕೆಲಸ ಮಾಡ್ತಿಲ್ಲ. ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದ್ರೆ ನಿಮ್ಮತ್ತೆ ರಿಸೀವ್ ಮಾಡಿದ್ರಂತೆ, ಧ್ವನಿ ಬದಲಾಯಿಸಿ ಮಾತಾಡದ್ನಂತೆ. ನಿಮ್ಮತ್ತೆ ಅವನಿಗೂ ಬೈದ್ರು, ನನಗೂ ಬೈದ್ರು. ಏನಾದ್ರೂ ಇದ್ರೆ ನಾವೇ ಕಾಲ್ ಮಾಡ್ತೀವಲ್ವಾ? ಸಿದ್ದು ಏನಕ್ಕೆ ಸುಮ್ಮನೆ ಕಾಲ್ ಮಾಡ್ತಾನೆ? ಹೋಗ್ಲಿ ಬಿಡಿ, ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ನೇರವಾಗಾದ್ರೆ ಏನಾದ್ರೂ ಮಾತಾಡ್ಬೋದು. ಈಗ ಫೋನ್ ಮಾಡಿ ಯಾರ ಜೊತೆ ಮಾತಾಡ್ತಿದೀವೋ ತಿಳ್ಕೊಳ್ದೆ ಮಾತಾಡಿದ್ರೆ ತುಂಬಾ ಕಷ್ಟ. ನಮ್ಮತ್ತೆ ಭಯಕ್ಕೆ ಇನ್ನೊಂದ್ಸಲ ಫೋನ್ ಮಾಡಲ್ಲ ಬಿಡಿ. ಏನ್ ಸಂಪದ, ನಿನ್ ಮಾತ್ ಕೇಳ್ತಿದ್ರೆ ಕೋರ್ಟಲ್ಲಿ ಇನ್ ಮುಂದೆ ಇಲ್ಲೇ ಇರೋದಕ್ಕೆ ಒಪ್ಕೋತೀಯಾ ಏನು? ಹೌದು ಚಿಕ್ಕಮ್ಮ, ಇಲ್ಲ ಅಂದ್ರೆ ನಾನು ಕಳ್ಳಿ ಆಗೋಗ್ತೀನಿ. ಕೆಲವು ದಿನ ಕಾಮ್ ಆಗಿ ಇಲ್ಲೇ ಇರೋದು ಒಳ್ಳೇದು. ನಿಮ್ ತಮ್ಮನೂ ಹಾಗೆ ಇರೋದು ಒಳ್ಳೇದು. ಅಂದ್ರೆ ಬಂದಿರೋ ಕೆಲ್ಸ ಬಿಟ್ಟು ಸುಮ್ನಿರ್ತೀಯಾ? ಆ ರೀತಿ ಹೇಗ್ ಸುಮ್ನಿರಕ್ ಸಾಧ್ಯ? ನನ್ನ ಆಸೆ ಮೇಲೆ ಕಲ್ಯಾಣಿ ಶೌರ್ಯ ನೀರ್ ಚೆಲ್ಲಿದ್ದಾರೆ. ಅವ್ರನ್ನ ಅಷ್ಟು ಸುಲಭವಾಗಿ ಸುಮ್ನೆ ಬಿಡೋ ಮಾತೇ ಇಲ್ಲ. ದುಡ್ಡೋ ಒಡವೆನೋ ಯಾವ್ದೋ ಒಂದ್ ಸಿಗ್ಬೇಕು. ಕೇಳಿಸ್ಕೊಂಡಮ್ಮ, ದುಡ್ಡಿಗೋಸ್ಕರ ಒಡವೆಗೋಸ್ಕರ ಅವಳು ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾಳೆ. ಕೊನೆಗೆ ಆಫೀಸರ್ ಜೊತೆ ಸಂಸಾರ ಮಾಡೋಕ್ಕೂ ಸಿದ್ಧ ಆಗಿದ್ದಾಳೆ. ತಾಳಿ ಬೆಲೆ, ಸಂಸಾರದ ಬೆಲೆ ಗೊತ್ತಿರೋ ಯಾರು ಹಾಗೆ ಮಾಡಲ್ಲಮ್ಮ. ಯಾರಿಗೋಸ್ಕರನೋ ತನ್ನ ಹೊಟ್ಟೆಲ್ ಹುಟ್ಟಿದ ಮಗುನ ಕೂಡ ಅವಳು ಬಿಟ್ಟು ಹೊರಟೋದ್ಲು. ಅಂಥವಳು ಏನು ಬೇಕಾದ್ರೂ ಮಾಡ್ತಾಳೆ. ನನ್ನಿಂದ ಆಫೀಸರ್ನ ದೂರ ಮಾಡ್ಬೇಕು ಅನ್ಕೊಳ್ತಿರೋದಲ್ದೆ ಹಣ ಒಡವೆ ಎಲ್ಲದನ್ನು ತಗೊಂಡು ಹೋಗ್ಬೇಕು ಅಂತಿದ್ದಾಳೆ. ಆಸೆ ಪಡ್ಲಿ ಬಿಡಮ್ಮ, ಎಲ್ಲಕ್ಕೂ ದೇವ್ರಂತ ಒಬ್ಬ ಇದಾನಲ್ವಾ, ಅವನ್ ಅಂದ್ಕೊಂಡಿದ್ದೇ ನಡೆಯುತ್ತೆ ಹೊರತು ನಾವ್ ಅಂದ್ಕೊಂಡಿದ್ ಯಾವತ್ತೂ ನಡೆಯೋದಿಲ್ಲ. ಯಾಕೆ ಕಲ್ಯಾಣಿ, ನಾನು ಇದೀನಿ ಅಂತ ಎಲ್ಲಿ ಹೋಗ್ತಿದ್ದೀರಾ? ಯಾರು ಸಿಗದೆ ಅದನ್ನ ಎಸೆತಾ ಇದ್ಯಾ? ನಾನ್ ಸಿಕ್ಕಾಕೊಂಡ್ರೆ ಆ ಸ್ಥಾನ ನನಗ್ ಕೊಡ್ತೀಯನೋ ಅಂತ. ಅಷ್ಟು ರಾಕ್ಷಸಿಯಾಗಿ ಕಾಣಿಸ್ತಾ ಇದೀನ ನಾನು? ನೀನ್ ಹಾಗೆ ನೇರವಾಗಿ ಕೇಳಿದ್ರೆ ನಾನೇನ್ ಹೇಳೋಕ್ಕಾಗತ್ತೆ ಹೇಳು? ಮೊದ್ಲೇ ಕೋಪದಲ್ಲಿದ್ದೀನಿ, ನನ್ನ ರಚ್ಚಿಗೆ ಇಳಿಸ್ಬೇಡಿ. ಅದಕ್ಕೆ ಮರದ ಕೆಳಗೆ ಮಂಚ ಹಾಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅದನ್ನ ಬಿಟ್ಟು ಹೆಂಡತಿ ಯಾಕೆ ಸಂಕಟ ಪಡ್ತಿದ್ದಾಳೆ ಅಂತ ಕೇಳಲ್ವಾ? ಕೇಳೋ ಅವಕಾಶ ಕೊಡ್ತೀಯೇನು? ಬೇಡ, ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ದೇನೆ ಮಾಮೂಲಿಯಾಗಿ ಮಾತಾಡ್ಕೊಳ್ಳೋಣ. ಹೇಳು, ಏನ್ ಸಮಸ್ಯೆ? ಯಾಕೆ ಕೋಪ? ಅವನಿಗೆಷ್ಟು ಧೈರ್ಯ ಇದ್ರೆ ನನಗ್ ಫೋನ್ ಮಾಡ್ತಾನೆ. ನಿನಗ್ ಫೋನ್ ಮಾಡೋದಕ್ಕೆ ನಾನೇ ಧೈರ್ಯ ಮಾಡಲ್ಲ. ಯಾರೇ ಅಷ್ಟು ಧೈರ್ಯ ಮಾಡಿದ್ದು? ಅವನೇ ಸಿದ್ದು. ಅವನಿಗೆ ಈಗ ಅವ್ನ ಟೈಮ್ ಚೆನ್ನಾಗಿಲ್ಲ ಅಂತ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ. ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿ ಆ ಸಂಪದನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ದ. ಅವನ್ ಕರ್ಮ, ನೀನ್ ಅದನ್ನ ತೆಗ್ದೆ ಅಲ್ವಾ? ಅವಳು ನಮ್ಮನೆಲ್ಲೇ ಉಳ್ಕೊಂಡು ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಅಂತ ನೋಡಿದ್ರಾ?
ನನಗ್ ಬರ್ತಾ ಇರೋ ಕೋಪಕ್ಕೆ ಸಿಲಿಂಡರ್ ಆನ್ ಮಾಡಿ ಅವಳನ್ನ ಅಡಿಗೆ ಮನೇಲಿ ಕೂಡ ಹಾಕ್ಬೇಕು ಅನಿಸ್ತಿದೆ. ಸುಮ್ನಿರೆ. ಆ ಸಂಪದ ಮೊದಲೇ ಹೊಸ ಹೊಸ ಪ್ಲಾನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಈ ಐಡಿಯಾ ಚೆನ್ನಾಗಿದೆ ಅಂತ ನಿನ್ ಮೇಲೆ ಉಪಯೋಗಿಸಿದ್ರೆ ಆ ಸಂಪದ ಎಷ್ಟೇ ಪ್ಲಾನ್ ಮಾಡಿದ್ರು ಕಲ್ಯಾಣಿ ಶೌರ್ಯ ಬೇರೆ ಆಗೋದಿಲ್ಲ. ನೀನೇನು ಟೆನ್ಷನ್ ಪಡ್ಕೋಬೇಡ. ಶೌರ್ಯ ಕಲ್ಯಾಣಿ ಒಂದಾಗ್ಬೇಕು ಅಂತ ನಾನೇನ್ ಆಸೆ ಪಡ್ತಿಲ್ಲ. ಸಂಪದ ಒಳ್ಳೆಯವಳಲ್ಲ ಅಂದ್ಮೇಲೆ ಕಲ್ಯಾಣಿ ಒಳ್ಳೆಯವಳಂತ ತಾನೆ. ಹಾಗೆ ಹೋಲಿಕೆ ಮಾಡ್ಕೊಂಡು ಬೇರೆ ಬೇರೆ ಅರ್ಥಗಳನ್ನ ಸೃಷ್ಟಿ ಮಾಡಿ ನನ್ನ ತಲೆ ಕೆಡಿಸ್ಬೇಡಿ. ಈಗಾಗ್ಲೇ ಹಾಳಾಗಿರೋ ತಲೆನ ಇನ್ನೆಷ್ಟಂತೂ ಹಾಳು ಮಾಡಕ್ಕಾಗುತ್ತೆ. ಅದು ಅಲ್ಲದೆ ಹಾಳು ಮಾಡ್ದೇನೋ ಕೆಟ್ಟ ಹೆಸರು ನನಗೆ ಯಾಕೆ? ಹಸುವೆ ಆಗ್ತಿದೆ, ಊಟಕ್ಕೆ ಬಡ್ಸು ಬಾ. ಅಬ್ಬಬ್ಬಾ, ತುಂಬಾ ಹಸುವಾಗ್ತಿದೆ. ಬೇಗ ಏನಾದ್ರೂ ಒಂದು ತಿನ್ಬೇಕು. ದರಿದ್ರಕ್ಕೆ ಹಸುವು ಜಾಸ್ತಿ ಅಂತ ನೀನ್ ತಿನ್ನೋದಕ್ ಬಿಟ್ರೆ ಬೇರೆ ಯಾವ ಕೆಲ್ಸಕ್ಕೂ ಬರಲ್ಲ ಬಿಡು. ಇವಾಗ ಏನಾಯ್ತು ಅಂತ? ಯಾವ ಕೆಲ್ಸಕ್ಕೆ ಬರಲ್ಲ ನಾನು? ನೋಡ್ದ್ಯಾ, ನಿನ್ ಹತ್ರನೇ ಉತ್ತರ ಇಲ್ಲ. ನೀವೇನ್ರಿ ಪ್ರತಿಯೊಂದಕ್ಕೂ ನನಗೆ ಬೈತೀರಾ? ಮನುಷ್ಯ ಒಳ್ಳೆಯವನು, ಬುದ್ಧಿ ಬಕ್ರ ಅಂತ. ನಿಮ್ಮ ತವ್ರ ಮನೆಯಿಂದ ಏನ್ ತಗೊಂಡ್ ಬಂದಿಲ್ಲ ಅಂತಂದ್ರು ಆ ವಕ್ರ ಬುದ್ಧಿ ಮಾತ್ರ ತಂದಿದ್ಯಾ ಅಲ್ವಾ? ಈ ಮನೇಲಿ ಸಂತೋಷಕ್ಕೆ ಕಾರಣ ಆಗ್ತಾರೆ ಅಂತಂದ್ರೆ ಅದು ಕಲ್ಯಾಣಿ, ಅನುಪಮ ಅಮ್ಮನೆ. ನೋವಿಗೆ ಕಾರಣ ಆಗದ್ ಮಾತ್ರ ನೀನು, ಆ ಸಂಪದಾನೆ. ಕಟ್ಕೊಂಡಿರೋ ಹೆಂಡತಿಗೆ ಇಷ್ಟು ಮಾತು ಯಾರಾದ್ರೂ ಅಂತಾರ? ಛೀ, ಯಾಕೆ ಇಷ್ಟು ಮಾತು ಬಯಸ್ಕೋತಾ ಇದ್ದೀನಿ ಅಂತ ನಿನಗೆಷ್ಟೇ ಬೈತಾ ಇದ್ರು ಅನ್ಸಲ್ಲ ಅಲ್ವೇನೆ? ಶನಿಗ್ರಹ ದೂರ ಆಗೋದಕ್ಕೋಸ್ಕರ ಪೂಜೆ ಪುನಸ್ಕಾರ ಮಾಡ್ತಾನೆ ಇದ್ದೀವಿ. ಆ ನವಗ್ರಹದ ಸುತ್ತ ವಾರ ವಾರ ತಿರುಗ್ತಾನೆ ಇದ್ದೀವಿ. ಆದರೆ ಒಂದು ಗ್ರಹನ ದೂರ ಮಾಡೋದಕ್ಕೆ ಏನು ಪೂಜೆ ಮಾಡಬೇಕೋ, ಯಾವ ದೇವ್ರಿಗೆ ಹರಕೆ ಹೊರಬೇಕೋ ಅರ್ಥ ಆಗ್ತಿಲ್ಲ. ದೇವರು ಕೂಡ ಛೀ ಅಂತ ಬಿಟ್ಟಿರೋ ಗ್ರಹಗಳಿಗೆ ಪೂಜೆ ಏನಿರುತ್ತಮ್ಮ? ಅದು ನಿಜನೇ ಬಿಡು. ಕಲ್ಯಾಣಿ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ಲು? ಪಾಪ ಬೇಜಾರಲ್ಲಿ ಊಟಕ್ಕೆ ಬಂದಿಲ್ಲ ಅನ್ಸುತ್ತೆ. ಅವಳು ಬಂದಿಲ್ಲ ಅಂತ ನಮ್ಮ ಯಜಮಾನ್ರಿಗೆ ಎಷ್ಟು ಬೇಜಾರಾಗಿದ್ಯೋ. ನಿನ್ ಜೊತೆ ಮಾತಾಡಬಾರ್ದು ಅಂತ ಎಷ್ಟೇ ಮೌನವ್ರತ ಮಾಡಿದ್ರು ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ವೇ? ಜೀರಿಗೆ ಪಪ್ಪರ್ಮೆಂಟ್ ಮಧ್ಯ ಮೆಣಸಿನಕಾಳ್ ತರ ನಮ್ಮ ಮಧ್ಯೆ ಬಂದಿದ್ಯಾ. ಕೋರ್ಟ್ ಕೊಟ್ಟಿರೋ ಸೊಸೆ ಅಲ್ವಾ ಅಂತ ಕೋರ್ಟ್ ಮೇಲಿನ ಗೌರವಕ್ಕೆ ನಿನಗ್ ಸ್ವಲ್ಪ ಮರ್ಯಾದೆ ತೋರಿಸ್ತಾ ಇದ್ರೆ ನಿನ್ನ ಬುದ್ಧಿ ಮಾತ್ರ ಬದಲಾಗ್ತಾ ಇಲ್ಲ. ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ತನ್ನ ಬುದ್ಧಿ ಬಿಡೋದಿಲ್ಲ ಅನ್ನೋ ಹಾಗೆ, ಮನೇಲಿದ್ರು ಹೊರಗಡೆ ಇದ್ರು ಕೆಲವು ಜನ್ಮ ಹಾಗೆ ಬದಲಾಗಲ್ಲ. ಯಾಕೆಲ್ರು ನನ್ನ ಇಷ್ಟು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ? ನಾನ್ ಬಂದಾಗಿಂದ ನಾನ್ ಮಾಡಿರೋದಕ್ಕಿಂತ ನೀವು ನನಗೆ ಕಷ್ಟ ಕೊಟ್ಟಿರೋದೇ ಜಾಸ್ತಿ. ಆದ್ರೂ ನಾನು ಏನೂ ಮಾತಾಡಿಲ್ಲ. ಯಾಕೆ ಅಂದ್ರೆ ನನ್ ಗಂಡನ್ ಜೊತೆ ನಾನು ಒಟ್ಟಿಗೆ ಇರ್ಬೇಕು ಅನ್ಕೋತಿದ್ದೀನಿ, ಅದಕ್ಕೆ. ಏಯ್, ನೀನು ಮಾತಾಡ್ಬೇಡ. BP ಇರತ್ತೆ ನನ್ಗೆ. ಗಂಡ ಬೇಕು ಅಂದ್ರೆ ಸಂಸಾರ ಮಾಡ್ಬೇಕೆ, ಕೋರ್ಟ್ಗೆಲ್ಲ ಹೋಗೋದು. ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ ಮಾಡಾಯ್ತಲ್ಲ, ಮಾಡ್ತಾನೂ ಇದೆಯಲ್ಲ. ನಾನೇನು ಮಾಡಿದ್ದೀನಿ ಅಂತ ಅಮಾಯಕಿ ತರ ನೀನ್ ಕೇಳ್ತಾ ಇದ್ರೆ ಯಾರು ತಾನೇ ಉತ್ತರ ಕೊಡ್ತಾರೆ ಹೇಳು? ನೀನ್ ಮನೆ ಕಾಲಿಟ್ಟಾಗಿಂದ ಸಂತೋಷವಾಗಿದ್ದಿದ್ದೂ ಇಲ್ಲ, ತಿಂದಿದ್ದೂ ಇಲ್ಲ. ಅನ್ನಿ, ಚೆನ್ನಾಗನ್ನಿ, ಎಲ್ರು ನನಗೆ ಅನ್ನಿ. ನಿಮ್ಗೆಲ್ಲ ನನ್ ಕಂಡ್ರೆ ಆಗಲ್ಲ ಅಲ್ವಾ? ಅದಕ್ಕೆ ಅಲ್ವಾ ನಾನು ಏನ್ ಮಾಡಿದ್ರು ತಪ್ಕೊಂಡ್ ಹಿಡಿಯೋದು. ಹೋಗ್ಲಿ, ತಲೆ ಮೇಲೆ ಕೂರಿಸ್ಕೊಂಡು ಊರ್ ಸುತ್ತೋದಿಕ್ಕೆ ಏನೇ ಮಾಡಿದ್ಯಾ ನೀನು? ಗಂಡಂಗೋಸ್ಕರ ಜೀವ ಕೊಡೋಂತ ಹೆಂಡ್ತಿನ ನೀನು ಅಲ್ಲ. ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಎದುರಿಸ್ ನಿಲ್ತೀನಿ ಅನ್ನೋ ಸೊಸೆನಾ ಅಲ್ಲ. ಒಳ್ಳೆತನ ಬಿಟ್ಟು ಕೆಟ್ಟತನ ಗೊತ್ತಿಲ್ದಿರೋ ಅಂತ ಒಳ್ಳೆ ಹುಡುಗಿನ ಅದು ಅಲ್ಲ. ಇನ್ನು ಯಾವ ಕೆಟಗರಿನಲ್ಲಿ ನಿನ್ನ ಒಳ್ಳೆವಳು ಅನ್ಕೊಂಡು ಅವಾರ್ಡ್ ಕೊಡ್ಬೇಕೆ ಹೇಳು? ನನ್ಗೆ ಯಾವ ಅವಾರ್ಡು ಅಗತ್ಯ ಇಲ್ಲ.
ನನ್ ಗಂಡನ ಜೊತೆ ಒಟ್ಟಿಗೆ ಇರ್ಬೇಕು ಅನ್ಕೋತಿದೀನಿ, ಅದು ಕೂಡ ತಪ್ಪಾ? ಆದ್ರೂ ನಾನು ಯಾರಿಗೇನಾದ್ರೂ ಅನ್ನ ಅಥವಾ ನಾನು ಕಲ್ಯಾಣಿನೇನಾದ್ರೂ ಮನೆಯಿಂದ ಹೊರಗೋಗು ಅನ್ನ? ಇದು ನನ್ ಗಂಡನ್ ಮನೆ ಆದ್ರೆ ಅವಳು ತವ್ರ ಮನೆ, ಅದು ಗೆರೆ ಆ ಕಡೆನೆ ಅಲ್ವಾ? ಏನ್ ಕಲ್ಯಾಣಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಈ ಕತ್ಲೆ ಏನೋ ಬೆಳಕಾಗೋಗುತ್ತೆ, ಆದ್ರೆ ನಾಳೆಯಿಂದ ನನ್ನ ಜೀವನ ಕತ್ಲಾಗುತ್ತಾ ಅಂತ ಭಯ ಆಗ್ತಾ ಇದೆ ಆಫೀಸರ್. ನಾನು ಇರ್ಬೇಕಾದ್ರೆ ಇನ್ನು ಭಯ ಯಾಕೆ? ಕೋರ್ಟ್ ತೀರ್ಪು ನಮ್ಮ ಕೈಯಲ್ಲಿಲ್ಲ ಅಲ್ವಾ ಆಫೀಸರ್? ಕೋರ್ಟ್ ಇರೋದು ನ್ಯಾಯಕ್ಕೆ ನ್ಯಾಯ ಸಲ್ಲಿಸೋದಕ್ಕೆ, ಅನ್ಯಾಯಕ್ಕೆ ಸಹಾಯ ಮಾಡೋದಕ್ಕಲ್ಲ. ಸಂಪದ, ಕೋರ್ಟಲ್ಲಿ ನಿಮ್ದು ನಂದು ತಪ್ಪು ನಮ್ಮ ಸಂಬಂಧಕ್ಕೆ ಬಲ ಇಲ್ಲ ಅಂತ ನಿರೂಪಿಸ್ಬೇಕು ಅಂತ ನೋಡ್ತಿದ್ದಾಳಲ್ಲ ಆಫೀಸರ್. ಸಂಪದ ನನ್ನ ಜೀವನದಲ್ಲಿ ಬಂದಿದ್ದ ದಿನದಿಂದ ಇವತ್ತಿನವರೆಗೂ ತಪ್ಪುಗಳನ್ನ ಮಾಡ್ತಾನೆ ಇದ್ದಾಳೆ. ತಪ್ಪುಗಳನ್ನ ಮಾಡೋ ಅವಳೇ ಧೈರ್ಯವಾಗಿ ಬದುಕ್ತಿರ್ಬೇಕಾದ್ರೆ ಪ್ರಾಮಾಣಿಕತೆಯಿಂದ ಬದುಕ್ತಿರೋ ನೀನ್ಯಾಕೆ ಭಯ ಪಡಬೇಕು? ಅದು ಅಲ್ಲದೆ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಸಂಪದ ಕೋರ್ಟಲ್ಲಿ ಗೆಲ್ಲೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನ ಸುಳ್ಳು ಮಾಡಿ ನಾವೇ ಗೆಲ್ಲೋ ಹಾಗೆ ಮಾಡ್ತೀನಿ. ಸಂಪದ ಅಡ್ಡದಾರಿಲಿ ಗೆಲ್ಬೇಕು ಅಂತಿದ್ದಾಳೆ. ಅವಳು ಯಾವ ದಾರಿಲಿ ಬಂದ್ರು, ಹೇಗೆ ಬಂದ್ರು, ಅವಳು ಕೋರ್ಟಲ್ಲಿ ಗೆಲ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಬೇರೆ ಆಗೋ ಪರಿಸ್ಥಿತಿ ಬಂದ್ರೂ ಕೂಡ ಆ ಪರಿಸ್ಥಿತಿಗಳಿಗೆ ಎದುರು ನಿಂತು ನಿನ್ನನ್ನು ಗೆಲ್ಸಿ ನಾನು ಗೆಲ್ತೀನಿ. ನೀನು ನಂಬೇಕಾಗಿರೋದು ಸಂಪದ ಬುದ್ಧಿವಂತಿಕೆನಲ್ಲ ಕಲ್ಯಾಣಿ, ನಮಗೆ ನಮ್ಮೇಲಿರೋ ಪ್ರೀತಿನ. ನಡಿ, ಊಟ ಮಾಡೋಣ. ಅಮ್ಮ, ಅಪ್ಪ ಬನ್ನಿ ಊಟ ಮಾಡಿ. ಕಲ್ಯಾಣಿ ಊಟ ಆದ್ಮೇಲೆ ನಾವು ಮಾಡ್ತೀವಮ್ಮ. ಆ ಪ್ರೀತಿ, ಅಭಿಮಾನ, ಒತ್ತಾಯ ಮಾಡು ಊಟಕ್ಕೆ ಕರ್ಕೊಂಡ್ ಬರೋದು ಎಲ್ಲ ಇವತ್ತಿನವರೆಗೂ ಅಷ್ಟೇ. ನಾಳೆಯಿಂದ ಅಲ್ನೋಡಿ ಆ ಗೆರೆ ಆಚೆ ನಿಂತು ಕಲ್ಯಾಣಿ ನಮ್ ಸಂಸಾರ ನೋಡಿ ಹೊಟ್ಟೆ ಉರ್ಕೋಬೇಕು. ದೇವ್ರೇ, ಇವಳಗ್ 4 ಬಾರಿಸ್ಬೇಕು ಅಂತಂದ್ರು ಆ ಕರುಣಾಕರ್ ರಾವ್ನ ಕೋರ್ಟ್ನ ಅಡ್ಡ ಇಟ್ಟಿದ್ಯಲ್ಲಪ್ಪ. ನೀವ್ ಅಷ್ಟೆಲ್ಲ ಆವೇಶ ಪಡ್ಬೇಡಿ ಅತ್ತೆ, ನನ್ ಹಿಂದೆ ಕೋರ್ಟ್ ಇದೆ. ಅಲ್ಲಿ ತೀರ್ಪು ಬಂದ್ಮೇಲೆ ನಾನೇನು ಅನ್ನೋದು ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಏನೇ ಅರ್ಥ ಆಗೋದು? ಹಾ, ದಮಯಂತಿ, ಏನೇನು ಸೊಸೆ ಹಿಂದೆ ಕೋರ್ಟ್ ಇದೆ. ಈ ಜಗಳ ಯಾವಾಗ್ಲೂ ಇರೋದೇ ಬಿಡಿ, ಮೊದಲು ಊಟ ಮಾಡಿ. ಕಲ್ಯಾಣಿ ಬಾ.
ಆಹಾ, ಇಷ್ಟು ನೋವಲು ಇಷ್ಟು ರೀತಿ ಅಡ್ಗೆ ಮಾಡಿ ಘಮ ಘಮ ಅನ್ನಿಸ್ತಿದ್ದೀರಲ್ಲ ಅತ್ತೆ. ಹಾ, ಏನ್ ಮಾಡೋದು? ಮದ್ವೆಗೆ ತಿಥಿಗೆ ಅಡಿಗೆ ಬದ್ಲಾಗತ್ತಾ? ಮಾಡೋ ಕಾರ್ಯಕ್ರಮ ಬದ್ಲಾಗತ್ತಷ್ಟೇ. ಇದು ಹಾಗೇನೆ. ಏನತ್ತೆ ಹಾಗೆ ಹೇಳ್ತಿದ್ದೀರಾ? ನಾಳೆಯಿಂದ ನಾವೆಲ್ಲ ಒಟ್ಟಿಗೆ ಇರ್ಬೇಕು. ಇನ್ ಮುಂದೆ ನಮ್ ಮಧ್ಯ ಪ್ರೀತಿ ಇರ್ಬೇಕೆ ಹೊರತು ಜಗಳ ಇರ್ಬಾರ್ದತ್ತೆ. ಅತ್ತೆ ಮನೆನೇ ತವ್ರ ಮನೆ ಅನ್ಕೊಂಡು ಬದುಕೋರು ಕೂಡ ಇಷ್ಟು ಮಾತು ಹೇಳಲ್ಲಮ್ಮ. ಅಯ್ಯೋ, ಇನ್ಮೇಲಿಂದ ನಾನ್ ಬದುಕ್ತೀನಜ್ಜಿ. ಯಾಕೆ ಅಂದ್ರೆ ನಮ್ಮ ಅನ್ಯೋನ್ಯವಾದ ದಾಂಪತ್ಯ ನೋಡಿ ಕಲ್ಯಾಣಿ ಉರ್ಕೋಬೇಕಲ್ವಾ? ನಿಜಾನೇ. ಮೊದಲು ನಮ್ಮ ದಾಂಪತ್ಯ ನೋಡಿ ಜನಗಳಿಗೆ ಈಗಲೂ ತಡ್ಕೊಳಕ್ಕಾಗ್ತಿಲ್ಲ. ಈಗ ಹೊಸದಾಗಿ ಉರ್ಕೊಳ್ಳೋದು ಕೂಡನಾ? ಆ ಮಾತಿನ ಅರ್ಥ ಏನು ಅಂತ ತಿಳ್ಕೊಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅರ್ಥ ನಮ್ಗಾಗತ್ತಾ ಅವಳಿಗಾಗತ್ತಾ ಅನ್ನೋದು ಗೊತ್ತಾಗೋ ದಿನ ಖಂಡಿತ ಬರುತ್ತೆ. ಊಟ ಮಾಡ್ಬೇಕಾದ್ರೆ ಏನ್ ಫೋನ್ ನೋಡೋದು? ಪಕ್ಕಕ್ಕಿಡು. ಅಯ್ಯೋ, ಹಾಗೆ ಹೇಳ್ಬೇಡಿ ತಾತ. ಸಂಪದಾಗ ಯಾವಾಗ ಮುಖ್ಯವಾದ ಕಾಲ್ಸ್ ಬರುತ್ತೋ ನಮಗ್ ಗೊತ್ತಿಲ್ವಲ್ಲ. ಅಲ್ವಾ ಮತ್ತೆ? ಕೋರ್ಟ್ ಕೊಟ್ಟಿರೋ ಸೊಸೆ ಇವಳು. ಇವಳಿಗೆ ಏನು ಹೇಳೋ ಹಾಗಿಲ್ಲಪ್ಪ ನಾವು. ಹಲೋ ಹಲೋ, ನಾನು ಡೈರೆಕ್ಟರ್ ಅವ್ರ ಅಸಿಸ್ಟೆಂಟ್ ಮೇಡಮ್. ಹಲೋ, ನಿಮ್ ವಾಯ್ಸ್ ನನಗೆ ಕರೆಕ್ಟಾಗಿ ಕೇಳಿಸ್ತಿಲ್ಲ. ಒಂದ್ ನಿಮಿಷ ಇರಿ, ಈಗಲೇ ಬರ್ತೀನಿ. ಕಲ್ಯಾಣಿ, ನೀನು ಊಟ ಮಾಡಮ್ಮ. ಹಲೋ, ಸಿದ್ದು ಅಲ್ಲ ಮೇಡಮ್, ನಾನು ಡೈರೆಕ್ಟರ್ ಅವ್ರ ಅಸಿಸ್ಟೆಂಟ್ ಮಾತಾಡ್ತಿರೋದು. ನಮ್ಮ ಡೈರೆಕ್ಟರ್ ಸರು ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಡೈರೆಕ್ಟ್ರಾ? ಯಾವ ಡೈರೆಕ್ಟರ್? ಯಾವ ಡೈರೆಕ್ಟರ್ ಅಂತಿರಲ್ಲ ಮೇಡಮ್, ನೀವೇ ಮಾತಾಡಿ. ನಮಸ್ಕಾರ ನಮ್ಮ. ಸರ್, ನಿಜವಾಗ್ಲೂ ನೀವೇನಾ? ನಾನೇ ಕಣಮ್ಮ. ತುಂಬಾ ದಿನ ಆದ್ಮೇಲೆ ಒಂದು ಹೊಸ ಮೆಗಾ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ ಬಗ್ಗೆ ನಿಮ್ಗೆ? ನಿನ್ ಫೋಟೋನ ಹೈದರಾಬಾದ್ನಲ್ಲಿ ನೋಡಿದ್ನಮ್ಮ. ಒಂದು ಕ್ಯಾರೆಕ್ಟರ್ಗೆ ಹೀರೋಯಿನ್ ಸಿಕ್ಕಿದಾಳೆ, ಆದ್ರೆ ಮೇನ್ ಹೀರೋಯಿನ್ಗೆ ನಿನ್ ಫೋಟೋ ನೋಡಿದ್ಮೇಲೆ ಅದಕ್ಕೆ ನೀನೇ ಕರೆಕ್ಟ್ ಅನ್ಸ್ತು. ನಾನು ನಿಮ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಇದು ಕನ್ಸಲ್ಲ ಅಲ್ವಾ ಸರ್? ಕನ್ಸಾಗಿದ್ರೆ ನಾನು ನಿನ್ನ ನೋಡೋದಿಕ್ಕೆ ಬೆಂಗಳೂರುವರೆಗೂ ಕಾರಲ್ಲಿ ಯಾಕಮ್ಮ ಬರ್ತಿದ್ದೆ. ಸರ್, ನನಗೋಸ್ಕರ ಬೆಂಗಳೂರುವರೆಗೂ ಬಂದಿದ್ದೀರಾ? ಹೌದಮ್ಮ, ಅಡ್ರೆಸ್ ಕಳಿಸ್ತೀನಿ. ಒಂದ್ಸಲ ಆಡಿಷನ್ ಬರೋದಿಕ್ಕಾಗತ್ತಾ? ಅಷ್ಟು ದೊಡ್ಡ ಡೈರೆಕ್ಟರ್ ನೀವು ಬಾ ಅಂದ್ರೆ ಬರ್ದೇ ಇರ್ತೀನ ಸರ್? ಸರಿನಮ್ಮ, ನಾಳೆ ಸಿಗ್ತೀನಿ. ಓಕೆ ಸರ್.